ಯೇಸು 5,000 ಜನರಿಗೆ ಊಟವನ್ನು ಒದಗಿಸಿದ್ದು. ಜನರಿಗೆ ಉಪದೇಶಿಸಲು ಮತ್ತು ಬೋಧಿಸಲು ಯೇಸು ತನ್ನ ಪ್ರೇಷಿತರನ್ನು ಬೇರೆ ಬೇರೆ ಹಳ್ಳಿಗಳಿಗೆ ಕಳುಹಿಸಿದರು. ಯೇಸು ಇದ್ದಲ್ಲಿಗೆ ಅವರು ಹಿಂದಿರುಗಿ ಬಂದಾಗ ಅವರು ತಾವು ಮಾಡಿದ್ದನ್ನು ಅವರಿಗೆ ಹೇಳಿದರು. ತರುವಾಯ ಯೇಸು ಅವರಿಗೆ ಸರೋವರದ ಆಚೆ ಕಡೆಯಲ್ಲಿರುವ ಏಕಾಂತ ಸ್ಥಳಕ್ಕೆ ತನ್ನೊಂದಿಗೆ ಬಂದು ಸ್ವಲ್ಪ ವಿಶ್ರಮಿಸಿಕೊಳ್ಳಿರಿ ಎಂದು ಆಹ್ವಾನಿಸಿದರು. ಅದರಿಂದ ಅವರು ದೋಣಿಯನ್ನು ಹತ್ತಿ ಸರೋವರದ ಆಚೆ ಕಡೆಗೆ ಹೋದರು. ಇದನ್ನು ತಿಳಿದುಕೊಂಡ ಜನರು ಊರೂರುಗಳಿಂದ ಹೊರಟು ಗುಂಪು ಗುಂಪಾಗಿ ಅವರ ಹಿಂದೆಯೇ ಕಾಲ್ದಾರಿಯಲ್ಲಿ ನಡೆದು ಹೋದರು. ಆದ್ದರಿಂದ ಯೇಸು ಮತ್ತು ಶಿಷ್ಯರು ಬಂದಾಗ ಅವರಿಗಾಗಿ ಕಾಯುತ್ತಿದ್ದ ದೊಡ್ಡ ಜನಸಮೂಹವು ಅಲ್ಲಿತ್ತು. ಸ್ತ್ರೀಯರ ಮತ್ತು ಮಕ್ಕಳ ಲೆಕ್ಕವನ್ನು ಹೊರತುಪಡಿಸಿ ಜನಸಮೂಹದಲ್ಲಿ 5,000ಕ್ಕಿಂತ ಹೆಚ್ಚು ಗಂಡಸರಿದ್ದರು. ಯೇಸುವಿಗೆ ಈ ಜನರು ಕುರುಬನಿಲ್ಲದ ಕುರಿಗಳಂತೆ ಇದ್ದಾರೆ ಎಂದು ತಿಳಿದು ಜನರ ವಿಷಯದಲ್ಲಿ ಬಹು ಕನಿಕರಪಟ್ಟರು. ಆದ್ದರಿಂದ ಅವರಿಗೆ ಬೋಧಿಸಿದ್ದರು ಮತ್ತು ಅವರ ಮಧ್ಯದಲ್ಲಿ ರೋಗಿಗಳಾಗಿದ್ದ ಜನರನ್ನು ಗುಣಪಡಿಸಿದ್ದರು. ಸಂಜೆ ಆದಾಗ ಶಿಷ್ಯರು ಯೇಸುವಿಗೆ, ಹೊತ್ತು ಹೋಯಿತು ಮತ್ತು ಹತ್ತಿರದಲ್ಲಿ ಯಾವ ಊರುಗಳಿಲ್ಲ. ಆದ್ದರಿಂದ ಅವರು ಹೋಗಿ ಊಟಕ್ಕಾಗಿ ಏನನ್ನಾದರೂ ಕೊಂಡುಕೊಳ್ಳುವಂತೆ ಜನರನ್ನು ಕಳುಹಿಸಿಬಿಡಿ ಎಂದು ಹೇಳಿದರು. ಆದರೆ ಯೇಸು ಶಿಷ್ಯರಿಗೆ, ನೀವೇ ಅವರಿಗೆ ಊಟಕ್ಕೆ ಏನನ್ನಾದರೂ ಕೊಡಿ ಎಂದು ಹೇಳಿದರು. ಅವರು, ನಾವು ಅದನ್ನು ಹೇಗೆ ಮಾಡುವುದು? ನಮ್ಮಲ್ಲಿ ಕೇವಲ 5 ರೊಟ್ಟಿಗಳು ಮತ್ತು 2 ಚಿಕ್ಕ ಮೀನುಗಳಿವೆ ಎಂದು ಹೇಳಿದರು. ಒಂದು ಗುಂಪಿನಲ್ಲಿ 50 ಜನರಾಗಿ ಹುಲ್ಲಿನ ಮೇಲೆ ಕುಳಿತುಕೊಳ್ಳಿರಿ ಎಂದು ಜನಸಮೂಹಕ್ಕೆ ಹೇಳುವಂತೆ ಯೇಸು ತಮ್ಮ ಶಿಷ್ಯರಿಗೆ ಹೇಳಿದರು. ಆಗ ಯೇಸು 5 ರೊಟ್ಟಿ ಮತ್ತು 2 ಮೀನುಗಳನ್ನು ತೆಗೆದುಕೊಂಡು ಆಕಾಶದ ಕಡೆಗೆ ನೋಡಿ ಆಹಾರಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿದರು. ಅನಂತರ ಯೇಸು ರೊಟ್ಟಿಯನ್ನು ಮತ್ತು ಮೀನನ್ನು ತುಂಡುಗಳಾಗಿ ಮುರಿದರು. ಅದನ್ನು ಅವರು ತಮ್ಮ ಶಿಷ್ಯರಿಗೆ ಕೊಟ್ಟು ಜನರಿಗೆ ಹಂಚುವಂತೆ ತಿಳಿಸಿದರು. ಶಿಷ್ಯರು ಜನರಿಗೆ ಆಹಾರವನ್ನು ಕೊಡುತ್ತಿದ್ದರು, ಆದರೆ ಅದು ಮುಗಿದು ಹೋಗಲಿಲ್ಲ. ಜನರೆಲ್ಲರೂ ತಿಂದು ತೃಪ್ತರಾದರು. ಅದಾದ ನಂತರ ತಿನ್ನದೆ ಉಳಿದಿದ್ದ ಆಹಾರವನ್ನು ಶಿಷ್ಯರು ಕೂಡಿಸಲು ಅದು 12 ಬುಟ್ಟಿಗಳು ತುಂಬುವಷ್ಟಿತ್ತು. ಈ ಆಹಾರವೆಲ್ಲ 5 ರೊಟ್ಟಿ ಮತ್ತು 2 ಮೀನುಗಳಿಂದ ಬಂದದ್ದಾಗಿತ್ತು.